ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ ಯಾವ ಥರ ಅಂತೇಳಿ ಮಳೆ ಒಂದೇ ಸಮನೆ ಬರೋದ್ರಿಂದ ಯಾವ ಥರ ಆಗಿದೆ ನೋಡಿ. ಎಲ್ಲ ಎಲೆನೂ ಉದುರಿ ಹೋಗಿದೆ, ಯಾವ ಎಲೆನೂ ಇಲ್ಲ ನೋಡಿ. ಎಲ್ಲ ಗಿಡ ಎಷ್ಟು ಖುಷಿಯಾಗಿದ್ದಿತ್ತು, ಇವಾಗ ನೋಡಿ ಯಾವ ಥರ ಆಗಿದೆ ನೋಡಿ. ಮೇಲೆ ನಡ್ಕೊಂಡು ಹೋಗಿ ವೀಡಿಯೋ ಮಾಡಲಿಕ್ಕೂ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇವಾಗ ನೋಡಿ. ಎಲೆ ಎಲ್ಲ ಕಟ್ ಮಾಡಿ ಹಾಕಿದೆ ನೋಡಿ, ಇಲ್ಲಿದೆ ನೋಡಿ, ಈ ಥರ ಇದೆ. ಒಂದೇ ಸಮನೆ ಎಲ್ಲ ಎಗೆ ಎಲ್ಲ ಒಂಥರ ಒಣಗಿ ಹೋಗೋದು ನೋಡಿ. ಎಲ್ಲ ಒಣಗೋಗಿದೆ ನೋಡಿ, ಕಟ್ ಮಾಡಲಿಕ್ಕೂ ಆಗೋದಿಲ್ಲ ನೋಡಿ. ಎಗೆ ಎಲ್ಲ ಒಣಗಿದೆ. ಇದಕ್ಕೆ ನಾವು ಮಳೆಗಾಲದಲ್ಲ ಏನಾದರೂ ಸ್ವಲ್ಪ ಇದಿತ್ತಲ್ಲ, ಯಾವುದದು ಬ್ಲಾಕ್ ಸ್ಟಾರ್ ಏನಾದರೂ ಹಾಕಿದರೆ ಅಥವಾ ಸುಪಾಲ ಹಾಕಿದರೆ ಗಿಡ ಸ್ವಲ್ಪ ಚೆನ್ನಾಗಿ ಚಿಗುರು ಬರ್ಬೋದು. ಗಿಡಕ್ಕೆ ಏನು ಹಾಕಲಿಲ್ಲ ಅಂದರೆ ಒಂದೇ ಸಮನೆ ಮಳೆ ಬರ್ತಾ ಇರುತ್ತಲ್ಲ, ನಾವು ಏನು ಹಾಕೋದಿಲ್ಲ. ಹಾಗಾಗಿ ಗಿಡ ಎಲ್ಲ ನೋಡಿ, ಎಲ್ಲ ಎಲೆ ಎಲ್ಲ ಕೆಂಪಗಾಗಿ ಅಂದರೆ ಎಲ್ಲೋ ಕಲರ್ ಥರ ಆಗಿತ್ತು ನೋಡಿ. ನಮ್ಮ ಮಗ ಏನೋ ಅಲ್ಲಿ ಮಾಡ್ತಾ ಇದ್ದಾನೆ ನೋಡಿ, ಎಲೆ ಎಲ್ಲ ಬಿದ್ದು ಎಲೆ ಎಲ್ಲ ತೆಗಿತಾ ಇದ್ದೇನೆ. ನಾನು ತೆಗಲಿಲ್ಲ, ಅವನೇ ಬಂದು ಇವತ್ತು ಎಲ್ಲ ಮಾಡ್ತಾ ಇದ್ದೇನೆ ಕೆಲಸ. ಅದೊಂದು ಎಲೆ ಗಿಡ ನೋಡಿ ಫುಲ್ ಕೆಂಪಾಗಿದೆ ನೋಡಿ, ಅದ್ರದ್ದು ಎಲೆನೇ ಅವನು ತೆಗಿತಾ ಇರೋದು. ನಾಲ್ಕೈದು ತಿಂಗಳು ಹಿಂದೆ ಯಾವ ಥರ ಇದ್ದಿದೆ, ಇವಾಗ ಯಾವ ಥರ ಆಗಿದೆ ನೋಡಿ ಗಿಡ. ಮತ್ತು ತುಂಬ ಹುಲ್ಲು ಸಹ ಬೆಳೆದಿದೆ ನೋಡಿ ಗಿಡದಲ್ಲಿ, ತುಂಬ ಹುಲ್ಲು ಇದೆ. ನನಗೆ ಗಿಡ ಬುಡದಲ್ಲಿ ಏನಾದರೂ ಇದ್ದರೆ ತೆಗಿಲಿಕ್ಕೂ ಆಗೋದಿಲ್ಲ, ಮೇಲ್ಗಡೆ ಬರೋದೇ ಕಷ್ಟ ಆಗಿತ್ತು. ಎಲ್ಲ ಊರಲ್ಲೂ ಒಂದೇ ಥರ ಗಾಳಿ ಮಳೆ ಇರೋಕ್ಕೋಸ್ಕರ ಮೇಲ್ಗಡೆ ಬರೋಕ್ಕೂ ಆಗೋದಿಲ್ಲ. ಇದ್ರ ಕೆಲಸ ಏನಂತಾರೆ, ಒಂದು ಮಾಡಿ ಇದ್ರ ಕ್ಲೀನ್ ಮಾಡಿ ನಾವು ಮೇಲ್ಗಡೆ ನೋಡಿ ಇಷ್ಟೆಲ್ಲ ಹೆಕ್ಕೊಂಡು ಬಂದು ತೋರಿಸ್ತಾ ಇದ್ದಾನೆ ನೋಡಿ. ಇಷ್ಟೇ ಅಲ್ಲ, ಅವನು ತಗೊಂಡು ಬಂದಿದ್ದೀವಾಗ ಇಷ್ಟೇ ತುಂಬ ಇದೆ ಎಲೆ, ಎಲ್ಲ ಎಲೆನೂ ಉದುರು ಹೋಗಿದೆ. ಜಾರತ್ತು ಇದ್ರಲ್ಲಿ ನೋಡಿ ಬರೀ ಹುಲ್ಲೇ ಕಾಣುತ್ತೆ, ಬಿಟ್ಟರೆ ಮಲ್ಲಿಗೆ ಗಿಡ ಕಾಣೋದಿಲ್ಲ ನೋಡಿ. ಎಷ್ಟೊಂದಿದೆ ನೋಡಿ. ಎಲ್ಲ ಹುಲ್ಲೇ ಜಾಸ್ತಿ ಬಂದಿದೆ, ಮಲ್ಲಿಗೆ ಗಿಡಕ್ಕಿಂತ ಹುಲ್ಲೇ ಜಾಸ್ತಿ ಇದೆ ನೋಡಿ. ಇದೆಲ್ಲ ನಾನು ಬಿಸಿಲು ಬಂದ ಮೇಲೆ ತೆಗಿವ ಅಂತೇಳಿ ಮಾಡಿದ್ದೆ. ಬಿಸಿಲು ಬರುವುದೇ ಇಲ್ಲ ನೋಡಿ, ಒಂದಿನವೂ ಬಿಸಿಲು ಬರೋಲ್ಲ. ಬೆಳಿಗ್ಗೆ ಬಿಸಿಲು ಬಂತಂದರೆ ಅಷ್ಟೊತ್ತಿಗೆ ಮೇಲೆ ಟ್ಯಾರಿಸ್ ಒಣಗೋದೇ ಇಲ್ಲ, ಹಾಗೆ ಪಾಚಿ ಕಟ್ಕೊಂಡೋದು ಹಾಗೇ ಇರುತ್ತೆ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಬಿಸಿಲು ಬಂದು ಇವತ್ತು ಒಣಗಿತ್ತಂತೇಳಿ ಮೇಲೆ ಬರುವ ಅಂದರೆ ಮತ್ತೆ ಮಳೆ ಸ್ಟಾರ್ಟ್. ಹಾಗಾಗಿ ಮೇಲೆ ಬರಲಿಕ್ಕೆ ಆಗೋದೇ ಇಲ್ಲ. ಮೊಗ್ಗೆಲ್ಲ ತುಂಬ ಆಗಿತ್ತು, ಆಗಿ ಎಲ್ಲ ಉದುರಿ ಹೋಯಿತು. ನಾನು ತೆಗಿಯೋಕೆ ಆಗ್ತಾನೇ ಇಲ್ಲ, ಅದಕ್ಕೆ ನಾನು ಬಂದೇ ಇಲ್ಲ ಮೇಲೆ ನೋಡಿ. ಇದೇ ಗಿಡ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡು ಅಂದರೆ ಆಗೋದೇ ಇಲ್ಲ ನೋಡಿ. ಇವತ್ತು ಕ್ಲೀನಿಂಗ್ ಎಲ್ಲ ನಮ್ಮ ಮಗಂದೇ ಇವತ್ತು. ಅವನಿಗೆ ನೋಡ್ಲಿಕ್ಕೆ ಆಗಲಿಲ್ಲೇನೋ, ಅದಕ್ಕೆ ಅವನು ತೆಗಿತಾ ಇದ್ದ. ಎಲೆ ಎಲ್ಲ ಬಿದ್ದಿತ್ತಲ್ಲ ತುಂಬ, ಹಾಗಾಗಿ ಅವನೇ ತೆಗಿತಾ ಇದ್ದ. ನನಗೆ ತೆಗಿಯೋಕ್ಕಿಂತ ನಂಗೆ ನೋಡಿ ತುಂಬ ಬೇಜಾರಾಗ್ತಿತ್ತು, ಬಿಟ್ಟರೆ ನಂಗೆ ತೆಗಿಯೋಕ್ಕೆ ಮನಸ್ಸು ಬರೋದಿಲ್ಲ. ಗಿಡ ನೋಡಿದರೆ ತುಂಬ ಬೇಜಾರಾಗ್ತಿತ್ತು. ಇದರಲ್ಲಿ ಯಾವ ಥರ ಇದ್ದು ಗಿಡ ಯಾವ ಥರ ಆಗಿದೆ ನೋಡಿ. ಇದರಲ್ಲಿ ನೋಡಿ ಹುಲ್ಲು ಬೆಳೆದಿದ್ದೆ. ಮತ್ತು ನೋಡಿ ಸೈಡ್ ನಮ್ಮ ಪಾಟಲ್ಲಿರೋ ಮಣ್ಣೆಲ್ಲ ಸ್ವಲ್ಪ ಅದರಲ್ಲಿ ತೊಳ್ಕೊಂಡು ಹೋಗುತ್ತಾ ಅಂತೇಳಿ ನೋಡಿ, ಸೈಡಲ್ಲೆಲ್ಲ ನೀರು ನಿಂತಿದೆ ನೋಡಿ. ಈ ಕಡೆ ಈ ಥರ ನೀರು ನಿಂತ್ಕೊಂಡ್ರೆ ಟ್ಯಾರಿಸ್ ಲೀಕೇಜ್ ಬರುತ್ತೆ. ಅದಕ್ಕೆ ನಾವು ಟ್ಯಾರಿಸ್ ಮೇಲೆ ಸ್ವಲ್ಪ
ಜಾಗ್ರತೆ ಮಾಡಬೇಕು. ಇದರಲ್ಲೇನು ಹುಳ ಹಿಡ್ದಿದೆ ನೋಡಿ, ಇಲ್ಲೇ ಗೂಡು ಕಟ್ಕೊಂಡು ಈ ಥರ ಇದೆ. ಇದು ಹುಳ ಗೂಡು ಕಟ್ಟಿದ್ದು. ಎಲ್ಲ ಹಾಳಾಗಿದೆ. ಇನ್ನೊಂದು 15 ದಿನ ಈ ಮಳೆ ಕಮ್ಮಿ ಆಗೋ ತನಕ ಗಿಡನ ಮುಟ್ಲಿಕ್ಕೆ ಆಗೋದಿಲ್ಲ. ಗಿಡ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದೇ ಹಾಗೆ ಬಿಟ್ಟು ಬಿಡಬೇಕು, ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಎಗ್ಗೇನು ಹೋಗಿ ಆಗಿತ್ತು ನೋಡಿ. ಈ ವರ್ಷ ನನಗೆ ಗಿಡ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇದೆಲ್ಲ ಒಣಗಿ ಸಾಯೋ ಸ್ಥಿತಿಯಲ್ಲಿದೆ ನೋಡಿ. ಅಲ್ಲೇ ಮತ್ತೆ ಗೂಡು ಕಟ್ಕೊಂಡು ಹುಳ ನೋಡಿ. ಸಾಕು ಸಾಕು ಸಾಕು. ನೀವೇ ನೋಡ್ಬೋದು, ಈ ಥರ ಇದ್ದರೆ ಹೇಗೆ ಮೇಲ್ಗಡೆ ಬರೋದು ನೋಡಿ. ಈ ಥರ ಯಾವ ಥರ ಇದೆ ನೋಡಿ ಪಾಚಿ. ನನ್ನದೇ ಬ್ಲಾಕ್ ಸ್ಟಾರ್ನ ತಂದಿದ್ದೆಲ್ಲ ಖಾಲಿಯಾಗಿತ್ತು. ಸ್ವಲ್ಪ ಮಳೆ ಕಮ್ಮಿ ಆದರೆ ತಂದು ಹಾಕಬೇಕಂತೇಳಿ ಮಾಡಿದ್ದೆ. ಮಳೆ ಕಮ್ಮಿ ಆಗಲೇ ಇಲ್ಲ, ನಾನು ತರಲೂ ಇಲ್ಲ. ಮಳೆ ಕಮ್ಮಿ ಆದರೆ ನಾನು ತಂದು ಸ್ವಲ್ಪ ಹಾಕ್ತೀನಿ. ಈ ಟೈಮಲ್ಲಿ ಹಾಕಿದರೆ ಅದು ಬೇಗ ಕರಗೋದಿಲ್ಲ, ನಿಧಾನ ಕರಗುತ್ತೆ. ಹಾಗಾಗಿ ಬೇಗ ತೊಳ್ಕೊಂಡು ಹೋಗೋದಿಲ್ಲ. ನಾವು ಮಳೆ ಕಮ್ಮಿ ಇದ್ದಾಗ ಸ್ವಲ್ಪ ಹಾಕಿದರೆ ಅದಕ್ಕೆ ಸೆಟ್ ಆಗುತ್ತೆ. ಅದಕ್ಕೆ ನಾನು ಅದನ್ನು ಹಾಕಬೇಕಂತೇಳಿ ಮಾಡಿದ್ದೆ. ನೋಡಬೇಕು, ಮಳೆಗಾಲದಲ್ಲೇ ಯಾರೂ ಏನು ಹಾಕೋದಿಲ್ಲ. ಹಾಕಿದರೆ ಅದೇ ಏನಾದರೂ ಈ ಸುಫಲ ಅಥವಾ ಯೂರಿಯಾ ಇಲ್ಲಾಂದರೆ ಇದು ಬ್ಲಾಕ್ ಸ್ಟಾರ್ 3 ಯಾವುದ್ರಲ್ಲೂ ಒಂದು ಹಾಕಿದರೆ ಆಯಿತು. ಸ್ವಲ್ಪ ಗಿಡಕ್ಕೆ ಯಾವ ಸಮಸ್ಯೆ ಬರೋದಿಲ್ಲ. ಅದು ಹಾಕಿದರೆ ಯಾರು ಬೇಕಾದರೂ ಹಾಕ್ಬೋದು, ಅದರಿಂದ ಏನು ತೊಂದರೆನೂ ಆಗೋದಿಲ್ಲ. ನನಗೆ ಈಗ ಹಾಕ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನಾನು ಹಾಕ್ತೀನಿ, ಹಾಕಿದ ಮೇಲೂ ನಿಮ್ಗೆ ತೋರಿಸ್ತೀನಿ ಹಾಕಿದ್ದು. ನಾನು ಸುಫಲ ಹಾಕಿದ್ರು ಆಯ್ತು, ಇಲ್ಲ ಅಂದರೆ ಬ್ಲಾಕ್ ಸ್ಟಾರ್, ಎರಡರಲ್ಲೂ ಒಂದು ಯಾವುದಾದ್ರೂ ಒಂದು ಹಾಕ್ತೀನಿ. ಗಿಡ ನೋಡಲಿಕ್ಕೆ ತುಂಬ ಬೇಜಾರಾಗುತ್ತೆ. ನೋಡಿ ಯಾವ ಥರ ಇದೆ ನೋಡಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.